ಪ್ರೆಸ್ ದ ಲಾರ್ಡ್, ಹಾಲೆಲೂಯ್ಯ. ಪ್ರಿಯರೇ, ಎಲ್ಲಿ ನೋಡಿದ್ರು ಪೋಪ್ ಫ್ರಾನ್ಸಿಸ್ತರ ಬಗ್ಗೆನೇ ಮಾತುಕತೆ. ಅವರು ಈಸ್ಟರ್ನ ನಂತರದ ಸೋಮವಾರ ದೈವದಿಂದ್ರಾದ್ರು. ಇದು ಪ್ರಪಂಚಕ್ಕೆ ಅತಿ ದುಃಖಕರವಾದ ವಿಷಯ, ವಿಷಾದಕರವಾದ ವಿಷಯ. ಆದರೆ ವಾಸ್ತವಾಂಶ ಏನಂದ್ರೆ, ಈ ಪ್ರಪಂಚದಲ್ಲಿ ಹುಟ್ಟಿಯದ ಪ್ರತಿಯೊಬ್ಬ ವ್ಯಕ್ತಿನೂ ಸಾಯಲೇಬೇಕು. ಮಣ್ಣಿನಿಂದ ಸೃಷ್ಟಿಯಾದ ಈ ದೇಹ ಮಣ್ಣಿಗೆ ಸೇರ್ಲೇಬೇಕು. ಆದ್ರೆ ಇವತ್ತವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಆದ್ರೆ ಆತ್ಮಿಕವಾಗಿ ಖಂಡಿತವಾಗಿ ನಮ್ಮ ಜೊತೆ ಇದ್ದಾರೆ. ಸ್ವರ್ಗ ವಾಸಿಯಾಗಿದ್ದಾರೆ. ನಮಗೋಸ್ಕರ ಸ್ವರ್ಗದಿಂದ ಪ್ರಾರ್ಥನೆ ಮಾಡುತ್ತಾರೆ ಎನ್ನುವ ನಂಬಿಕೆ ಖಂಡಿತ ನನಗಿದೆ. ಪೋಪ್ ಫ್ರಾನ್ಸಿಸ್ರು ಹುಟ್ಟಿದ್ದು ಅರ್ಜೆಂಟೈನಾದ ಒಂದು ಸಣ್ಣ ಊರಿನಲ್ಲಿ. ಒಂದು ಭಯಭಕ್ತಿಯ ಕುಟುಂಬ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದಂತ ಪೋಪ್ ಫ್ರಾನ್ಸಿಸ್ರು ಯೌವನಾವಸ್ಥೆಗೆ ಬಂದಾಗ ಜೆಸ್ವಿಟ್ ಸಂಸ್ಥೆಯಲ್ಲಿ ಯಾಜಕರಾಗಿ ಸೇವೆ ಸಲ್ಲಿಸ್ತಾರೆ. ಯಾಜಕರಾದ ನಂತರ ದೀನತೆ, ಸರಳತೆ, ಸಜ್ಜನಿಕೆಯಿಂದ ಜನರ ಸೇವೆಯನ್ನು ಮಾಡ್ತಾರೆ. ತದನಂತರ ಹಂತ ಹಂತವಾಗಿ ಅವರು ಹೊಸ ಹೊಸ ಹುದ್ದೆಗಳನ್ನ ಅಲಂಕರಿಸ್ತಾ ಬರ್ತಾರೆ. ತದನಂತರ ಅವರು ಆರ್ಚ್ ಬಿಷಪ್ ಆಗ್ತಾರೆ. ಆರ್ಚ್ ಬಿಷಪ್ ಆದಾಗ ಅವರಿಗೆ ಹಲವಾರು ರೀತಿಯ ವ್ಯವಸ್ಥೆಗಳಿದ್ದು, ಫೆಸಿಲಿಟಿಗಳಿದ್ದು. ಅದನ್ನೆಲ್ಲ ಬಿಟ್ಟು ಅವರು ಸಾಮಾನ್ಯ ಜನರಂತೆ ಪ್ರವಾಸ ಮಾಡುವಾಗ, ಪ್ರಯಾಣ ಮಾಡುವಾಗ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ರು. ಯಾವುದೇ ರೀತಿಯ ಐಷಾರಾಮ್ಯ ಜೀವನ ಅವರು ನಡೆಸಲಿಲ್ಲ. ಅವರು ತದನಂತರ ಆರ್ಚ್ ಬಿಷಪ್ ಹುದ್ದೆಯಿಂದ ಕಾರ್ಡಿನಲ್ ಆಗಿ ನೇಮಕಗೊಳ್ತಾರೆ. ಕಾರ್ಡಿನಲ್ ಆಗಿ ನೇಮಕಗೊಂಡಾಗ ಅವರಿಗೆ ವ್ಯಾಟಿಕನ್ ಹೋಗೋ ಅವಕಾಶ ಸಿಗತ್ತೆ. ವ್ಯಾಟಿಕನ್ ಹೋಗಕ್ಕೆ ಅವಕಾಶ ಸಿಕ್ಕಿದಾಗ ಅಲ್ಲಿ ಅವರಿಗೆ ಭವ್ಯವಾದ ಬಂಗಲೆ, ಉಳ್ಕೊಳ್ಳಕ್ಕೆ ಐಷಾರಾಮಿ ಜೀವನ ಎಲ್ಲ ಇತ್ತು. ಆದ್ರೆ ಅದನ್ನ ಅವರು ತಿರಸ್ಕರಿಸಿ ಒಂದು ಸಣ್ಣ ಹೋಟೆಲ್ ಅನ್ನ, ಕೊಠಡಿಯ ಬಾಡಿಗೆಯನ್ನ ಪಡೆದು ಅದರಲ್ಲಿ ಅವರು ಜೀವನವನ್ನ ನಡೆಸ್ತಾರೆ. 2013ರಲ್ಲಿ ಅವರು ಪೋಪ್ ಆಗಿ ಆಯ್ಕೆ ಆಗ್ತಾರೆ. ಪೋಪ್ ಆಗಿ ಆಯ್ಕೆಯಾದಾಗ ಅವರು ಮೊದಲ ಪ್ರವಚನ ಮತ್ತೆ ಮೊದಲ ಆಶೀರ್ವಾದ ಜನರಿಗೆ ಅವರು ನೀಡಬೇಕು. ಸಂತ ಪೀಟರ್ ಬೆಸಲಿಕಾದ ಪ್ರಾಂಗಣಕ್ಕೆ ಅವರು ಬರ್ತಾರೆ. ಅಲ್ಲಿ ಅವರು ಮೊದಲು ಜನರಿಗೆ ಆಶೀರ್ವಾದವನ್ನು ಕೊಡಬೇಕು ಪೋಪ್ ಆದಾದ್ಮೇಲೆ. ಅದು ನಿಯಮ, ವ್ಯಾಟಿಕನ್ ನಿಯಮ. ಆದ್ರೆ ಅವರು ಮೊದಲು ಹೇಳ್ತಾರೆ, ಎಲ್ಲ ಜನರನ್ನು ಉದ್ದೇಶಿಸಿ ಹೇಳ್ತಾರೆ, ಮೊದಲು ನೀವು ನನ್ನನ್ನು ಆಶೀರ್ವದಿಸಿರಿ, ನಿಮ್ಮ ಆಶೀರ್ವಾದ ನನಗೆ ಬೇಕು, ಅದಾದ ನಂತರ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲೇ ಗೊತ್ತಾಗತ್ತೆ ಅವರ ಎಷ್ಟು ಸರಳ ಸಜ್ಜನಿಕೆಯಾಗಿದ್ರು ಅಂತ. ವ್ಯಾಟಿಕನ್ ನಲ್ಲಿ ಪೋಪ್ರಿಗೆ ಭವ್ಯವಾದ ಬಂಗಲೆ ಇದೆ, ಐಷಾರಾಮಿ ಜೀವನ ನಡೆಸಕ್ಕೆ ಎಲ್ಲ ಫೆಸಿಲಿಟಿಗಳು ಇದೆ. ಆದ್ರೆ ಅವರು ಅದನ್ನೆಲ್ಲ ಬಿಟ್ಟು ವ್ಯಾಟಿಕನ್ ನಲ್ಲಿ ಸಾಮಾನ್ಯ ಗುರುಗಳಿಗೆ ಮೀಸಲಾಗಿರುವಂತ ಕೊಠಡಿಗಳನ್ನೇ ಅವರು ಸಹವಾಸ ಮಾಡ್ತಾರೆ. ಸಾಮಾನ್ಯ ಯಾಜಕರು ಎಲ್ಲ ಹೇಗೆ ಅಲ್ಲಿ ಜೀವನ ಮಾಡ್ತಾ ಇದ್ರು, ಅವ್ರ ಜೊತೆ ಅದೇ ರೀತಿಯಲ್ಲೂ ಸಹ ಇವರು ಜೀವನ ಮಾಡ್ತಾ ಇದ್ರು. ಇದೆಲ್ಲ ಅವರಿಗೆ ಹೇಗೆ ಸಾಧ್ಯವಾಯಿತು? ಇದೆಲ್ಲ ಅವರಿಗೆ ಸಾಧ್ಯವಾಗಿದ್ದು ಯೇಸು ಕ್ರಿಸ್ತರ ಹಿಂಬಾಲಕರಾಗಿರೋದ್ರಿಂದ, ಯೇಸು ಕ್ರಿಸ್ತರನ್ನೇ ತಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡಿದ್ರಿಂದ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಾಗ ವಿನಯತೆಯಿಂದ, ಬಡತನದಿಂದ, ವಿನಮ್ರರಾಗಿ ಸಮಾಧಾನದಲ್ಲಿ ಜೀವನ ಮಾಡುತ್ತಿದ್ರು, ಶಾಂತಿ ಸಮಾಧಾನದಲ್ಲಿ ಜೀವನ ಮಾಡಿದ್ರು. ಅದನ್ನೇ ತನ್ನ ಜೀವಿತದಲ್ಲಿ ಪೋಪ್ ಫ್ರಾನ್ಸಿಸರು ಅಳವಡಿಸ್ಕೊಂಡಿದ್ರು. ಪೋಪ್ ಫ್ರಾನ್ಸಿಸರು ಪ್ರಾರ್ಥನಾ ಜೀವಿಯವರು. ಸಮಯ ಸಿಕ್ಕಾಗೆಲ್ಲ ಪ್ರಾರ್ಥನೆಯಲ್ಲೇ ಕಾಲ ಕಳೀತಾ ಇದ್ದಂತ ವ್ಯಕ್ತಿ. ಅದಾದ ನಂತರ ಕೆಲವು ಸಮಯ ಸಿಕ್ಕಿದ್ರೆ ಮಕ್ಕಳೊಂದಿಗೆ ಬೆರೆಯೋದು, ಕಾಯಿಲೆ ಇಲ್ಲಿ ಇರುವಂತವರೊಂದಿಗೆ ಜೀವಿಸೋದು, ವೃದ್ಧರೊಂದಿಗೆ ಜೀವಿಸೋದು, ಇದನ್ನೆಲ್ಲ ಮಾಡ್ತಾ ಬಂದ್ರು. ಅವರು ಕಾಲದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ 900ಕ್ಕೂ ಹೆಚ್ಚು ಸತ್ಪುರುಷರಿಗೆ ಸಂತರ ಪದವಿಗೇರಿಸ್ತಾರೆ. ಅವರು ಅಧಿಕಾರ ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಇದ್ದಂತ ಯಾವ ಪೋಪ್ ಸಹ ಇಷ್ಟೊಂದು ಜನರಿಗೆ ಸಂತರಾಗಿ ಅವರು ಪದವಿಯನ್ನು ನೀಡಿರಲಿಲ್ಲ. ನಮಗೆ ಒಂದು ಹೆಮ್ಮೆಯ ವಿಷಯ ಅಂದ್ರೆ, ನಮ್ಮ ಭಾರತದವರೇ ಆದ ಅಲ್ಫೋನ್ಸಮ್ಮ, ರಾಣಿ ಮರಿಯಾ, ಫಾದರ್ ಜೋಸೆಫ್ ವಾಸ್, ಮದರ್ ತೆರೇಸಾ ಹಾಗೂ ಇನ್ನೂ ಹಲವಾರು ಸಂತರುಗಳಿಗೆ ಅವರು ಸಂತರ ಪದವಿಗೇರಿಸ್ತಾರೆ. ಅವರು
ಸರಳವಾಗಿ ಸಜ್ಜನಿಕೆಯಿಂದ ಜೀವಿಸ್ತಿದ್ದಂತ ವ್ಯಕ್ತಿ. ಅವರು ಪೋಪ್ ಆದ್ಮೇಲೆ ತಮ್ಮ ಹೆಸರನ್ನ ಚೇಂಜ್ ಮಾಡಬೇಕು. ತಮ್ಮ ಮೂಲ ಹೆಸರು ಜಾರ್ಜ್ ಅಂತ. ಅವರಿಗೆ ಒಂದು ಆಯ್ಕೆ ನೀಡಲಾಗತ್ತೆ, ನೀವು ಯಾವ ಸಂತರ ಹೆಸರನ್ನ ನೀವು ಪರಿಗಣಿಸ್ತೀರಾ ಅಂತ. ಅವರು ಚೂಸ್ ಮಾಡಿದ್ದು ಸಂತ ಫ್ರಾನ್ಸಿಸ್ ಅಸಿಸಿಯರ ಹೆಸರು. ಸಂತ ಫ್ರಾನ್ಸಿಸ್ ಅಸಿಸಿಯರ ಜೀವನವನ್ನು ನಾವು ನೋಡಿದಾಗ ಅತ್ಯಂತ ಶ್ರೀಮಂತ ವ್ಯಕ್ತಿ, ಐಷಾರಾಮ್ಯ ಭೋಗದಲ್ಲೇ ಜೀವಿಸಿದಂತ ವ್ಯಕ್ತಿ. ಅದೆಲ್ಲವನ್ನು ಬಿಟ್ಟು ಐಶ್ವರ್ಯವಂತಿಕೆ, ಐಷಾರಾಮಿ ಜೀವನ ಎಲ್ಲವನ್ನು ಬಿಟ್ಟು ಒಬ್ಬ ಸಾಮಾನ್ಯ ಗುರುಗಳಾಗಿ ಯೇಸು ಕ್ರಿಸ್ತರನ್ನ ತಮ್ಮ ಜೀವಿತದಲ್ಲಿ ಅನುಸರಿಸಿ ಅವಲಂಬಿಸಿ ನಡೆದಂತ ವ್ಯಕ್ತಿ. ಅವರನ್ನೇ ಪೋಪ್ ಫ್ರಾನ್ಸಿಸರು ಕೂಡ ಅನುಸರಿಸಿದ್ರು. ಅವರ ಆದರ್ಶಗಳನ್ನೇ ಅನುಸರಿಸ್ಕೊಂಡು ಬಂದ್ರು. ವ್ಯಾಟಿಕನ್ ನಲ್ಲಿ ಹಲವಾರು ರೀತಿಯ ಭ್ರಷ್ಟಾಚಾರಗಳು ನಡೀತಾ ಇತ್ತು. ಆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಅವರು ತೊಲಗಿಸಲು ಸಾಧ್ಯವಾಗ್ಲಿಲ್ಲ. ಆದ್ರೂ ಕೂಡ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ರು, ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ರು, ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದ್ರು. ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದ ಗೌರವ ಇತ್ತು. ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್, ಅಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವರು ಹೆಣ್ಣು ಮಕ್ಕಳ ಪಾದಗಳನ್ನ ಪವಿತ್ರ ಗುರುವಾರದಂದು ತೊಳೆದ್ರು. ಇದುವರೆಗೂ ಆದಂತ ಯಾವ ಪೋಪ್ ಆಗಿರ್ಲಿ, ಗುರುಗಳಾಗಿರ್ಲಿ ಹೆಣ್ಣು ಮಕ್ಕಳ ಪಾದವನ್ನು ತೊಳೆದಿರ್ಲಿಲ್ಲ. ಇಲ್ಲೇ ನಮಗೆ ತಿಳಿಯುತ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಅವರಿಗಿದ್ದಂತ ಗೌರವ. ಮತ್ತೆ ಅವರು ಬಂದಿಖಾನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತ ಅನ್ಯ ಧರ್ಮೀಯರಾದ ಮುಸ್ಲಿಂ ಆಗಿರ್ಬೋದು, ಯಹೂದಿಯರಾಗಿರ್ಬೋದು, ಬೇರೆ ಬೇರೆ ಧರ್ಮಕ್ಕೆ ಸೇರಿದಂತ ಹಲವಾರು ಹೆಣ್ಣು ಮಕ್ಕಳ ಪಾದಗಳನ್ನ ಅವರು ತೊಳೆದ್ರು. ಪೋಪ್ ಫ್ರಾನ್ಸಿಸ್ ಒಬ್ಬ ಸಜ್ಜನಿಕೆ, ಸರಳ ವ್ಯಕ್ತಿಯಾಗಿದ್ರು ಕೂಡ ಅವರನ್ನು ನಿಂದನೆ, ಅವಮಾನ ಖಂಡಿತ ಬಿಡ್ಲಿಲ್ಲ. ಬೇರೆ ಬೇರೆ ಧರ್ಮದ ಜನರು, ರೋಮನ್ ಕ್ಯಾಥಲಿಕ್ ಅಲ್ಲೇ ಹಲವಾರು ಜನ, ಪ್ರೊಟೆಸ್ಟೆಂಟ್ ಇರ್ಬೋದು, ಹಲವಾರು ಜನ ಅವರನ್ನ ಅವಮಾನ ನಿಂದನೆಗೆ ಗುಣಪಡಿಸಿದ್ರು, ಅವರನ್ನು ಅವಮಾನ ಪಡಿಸಿದ್ರು. ಅವರ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಸುಳ್ಳು ಅಪಪ್ರಚಾರಗಳನ್ನು ಮಾಡಿದ್ರು. ಅಂದ್ರೆ ಕೆಲವು ವರ್ಷಗಳ ಹಿಂದೆ ಸಲಿಂಗ ಮದುವೆ, ಸಲಿಂಗಿಗಳು ತಮ್ಮದೇ ಆದ ಒಂದೇ ಲಿಂಗದ ಇಬ್ಬರು ವ್ಯಕ್ತಿಗಳನ್ನ ಸ್ವ ಇಚ್ಛೆಯಿಂದ ಅವರನ್ನ ಆಯ್ಕೆ ಮಾಡಿಕೊಂಡು ಮದುವೆ ಆಗ್ತಾ ಇದ್ರು. ಆದ್ರೆ ಕ್ರೈಸ್ತ ಧರ್ಮದಲ್ಲಿ ಅವರಿಗೆ ಖಂಡಿತವಾಗಿಯೂ ಬಹಿಷ್ಕರಿಸಲಾಗತ್ತೆ. ಕ್ರೈಸ್ತ ಧರ್ಮದಲ್ಲಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಪ್ರೋತ್ಸಾಹವನ್ನ ಕೊಡೋದಿಲ್ಲ. ಆದ್ರೆ ಅವ್ರನ್ನ ಎಲ್ಲ ಸಂಸ್ಕಾರಗಳನ್ನ ಕಿತ್ಕೊಡಲಾಗತ್ತೆ, ಅವ್ರನ್ನ ಬಹಿಷ್ಕರಿಸಲಾಗತ್ತೆ, ಅವ್ರನ್ನ ಚರ್ಚ್ ಒಳಗಡೆ ಕಾಲಿಡಕ್ಕೂ ಸಹ ಬಿಡೋದಿಲ್ಲ. ಅಂತ ಸಂದರ್ಭದಲ್ಲಿ ಪೋಪ್ ಫ್ರಾನ್ಸಿಸರು ಧೈರ್ಯವಾಗಿ ಅವ್ರನ್ನೆಲ್ಲ ಚರ್ಚ್ ಒಳಗಡೆ ಅವರಿಗೆ ಸಂಸ್ಕಾರಗಳು ಸಿಗಲಿಲ್ಲ ಅಂದ್ರೂ ಅವರ ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು, ಅವರ ಮನೆಗಳನ್ನು ಮಂತ್ರಿಸಿರಿ ಅಂತ ಹೇಳ್ತಾರೆ. ಸೊ ನಾವ್ ಯಾರು ಅವರ ಬಗ್ಗೆ ತೀರ್ಪು ಕೊಡೋಕೆ? ಅವರು ಮಾಡಿದ ತಪ್ಪಿಗೆ ದೇವರು ಅವರಿಗೆ ಯುಗಾಂತದಲ್ಲಿ ತೀರ್ಪು ಕೊಡ್ತಾರೆ. ನಾವ್ ಯಾಕೆ ಅವ್ರನ್ನ ತೀರ್ಪು ಕೊಡಬೇಕು? ಹಾಗಾಗಿ ಸಾಧ್ಯವಾದರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರಿಗಾಗಿ ಪ್ರಾರ್ಥಿಸಿ, ಅವರ ಮನೆಗಳನ್ನ ಮಂತ್ರಿಸಿ ಅನ್ನೋ ಮಾನವೀಯತೆ ಸಂದೇಶವನ್ನ ಸಾರಿದಂತ ಏಕೈಕ ವ್ಯಕ್ತಿ. ಸೊ ಆದ್ರೆ ಇದನ್ನ ಪ್ರೊಟೆಸ್ಟೆಂಟ್ರು ಇದನ್ನ ಜಗತ್ತಿಗೆ ತಪ್ಪಾದ ರೀತಿಯಲ್ಲಿ ಚಿತ್ರಿಸ್ಬಿಟ್ರು. ಸೊ ಅವರು ಆಂಟಿ ಕ್ರೈಸ್ಟು, ಬೈಬಲ್ ವಿರೋಧಿ, ಕ್ರೈಸ್ತ ಧರ್ಮದ ವಿರೋಧಿ, ಯೇಸು ಕ್ರಿಸ್ತರ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಇಲ್ಲ ಅನ್ನೋದನ್ನ ಕೆಟ್ಟ ಕೆಟ್ಟ ಸಂದೇಶವನ್ನ ವಾಟ್ಸಪ್ಗಳ ಮುಖಾಂತರ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅವರ ಬಗ್ಗೆ ಅಪಪ್ರಚಾರ ಮಾಡಲಾಯಿತು. ಆದರೂ ಆ ವ್ಯಕ್ತಿ ಒಂದೇ ಒಂದು ಸಣ್ಣ ಸಂಯಮ ಕಳೆದುಕೊಳ್ಳದೆ, ತುಟಿಕ್ ಪಿಟಿಕ್ ಅನ್ನದೆ ತಮ್ಮ ಕೆಲಸವನ್ನು ಅವರು ಮಾಡ್ತಾ ಬಂದ್ರು. ಏಕೆಂದ್ರೆ ಅವರ ಜೀವಿತದಲ್ಲಿ ಇದ್ದಿದ್ದು ಮಾತೆ ಮರಿಯಮ್ಮನವರು. ಅಗಾಧವಾದ ಭಕ್ತಿಯಿಂದ ಮಾತೆ ಮರಿಯಮ್ಮನವರೊಂದಿಗೆ ಜೀವಿಸಿದಂತ ವ್ಯಕ್ತಿ, ಯೇಸು ಕ್ರಿಸ್ತರ ನಡೆ ನುಡಿ ಆದರ್ಶಗಳನ್ನ ತನ್ನ ಜೀವಿತದಲ್ಲಿ ಪಾಲಿಸ್ಕೊಂಡು ಬಂದಂತ ವ್ಯಕ್ತಿ. ಹಾಗಾಗಿ ಅವರು ಯಾವಾಗ ಅವಮಾನ ನಿಂದನೆ ಎಲ್ಲ ಆಯ್ತೋ ಅದನ್ನ ಯಾವುದನ್ನು ಅವರ ಹೃದಯಕ್ಕೆ ತೆಗೆದುಕೊಳ್ಳಿಲ್ಲ. ಕೇಳಿದ್ರು, ಒಂದ್ ಕಿವಿಲಿ ಇನ್ನೊಂದ್ ಕಿವಿಲಿ ಬಿಟ್ಬಿಟ್ರು. ಅಂತಹ ಸಜ್ಜನಿಕೆಯ ವ್ಯಕ್ತಿ ನಮ್ಮ ಪೋಪ್ ಫ್ರಾನ್ಸಿಸರು. ಸೊ ಪೋಪ್ ಫ್ರಾನ್ಸಿಸರ್ ಬಗ್ಗೆ ಮಾತಾಡ್ತಾ ಹೋದ್ರೆ ಬೇಕಾದಷ್ಟು ಮಾತಾಡ್ಬೇಕಾಗ್ತದೆ. ಒಂದು ದಿನ, 2 ದಿನ, 3 ದಿನ ಸಾಲದೇ ಇರೋಷ್ಟು ಅಂತ ಅಗಾಧವಾದ ವಿಷಯಗಳು ಅವರಲ್ಲಿವೆ.
ಆದರೆ ನಾನು ಕೆಲವು ಅವರ ಗುಣಗಳನ್ನು ನಾನು ನಿಮಗೆ ತಿಳಿಸಕ್ಕೆ ಬಯಸಿದೆ. ನನಗೆ ಈ ಅವಕಾಶ ಮಾಡಿಕೊಟ್ಟ ಪವಿತ್ರಾತ್ಮರಿಗೆ, ಅನುವು ಮಾಡಿಕೊಟ್ಟ ಪವಿತ್ರಾತ್ಮರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪೋಪ್ ಫ್ರಾನ್ಸಿಸರು ಸಂತರ ಪಟ್ಟಿಯಲ್ಲಿ ಇರುವಂತ ಸಜ್ಜನಿಕೆಯ ವ್ಯಕ್ತಿ. ಅವರು ಆದಷ್ಟು ಬೇಗ ಸಂತರಾಗ್ಲಿ, ದೇವರು ಅವರನ್ನ ಸಂತರ ಪಟ್ಟಕ್ಕೆ ಏರಿಸ್ಲಿ. ಅವರು ಸಂತರಾಗಿ ನಮ್ಮ ಹಾಗೂ ದೇವರ ಮಧ್ಯವರ್ತಿಯಾಗಿ ನಮಗಾಗಿ ಪ್ರಾರ್ಥಿಸ್ಲಿ. ನಮ್ಮ ಕುಟುಂಬಗಳಲ್ಲಿ ಸದಾ ಅವ್ರು ನೆಲೆಸ್ಲಿ. ಅವರು ಬಿಟ್ಟುಕೊಟ್ಟು ಹೋದಂತ ಆದರ್ಶ ಸರಳ ಸಜ್ಜನಿಕೆಯ ಜೀವನವನ್ನು ನಾವು ನಡ್ಸ್ಕೊಂಡು ಮುಂದುವರಿಸ್ಕೊಂಡು ಹೋಗೋಕೆ ನಮಗೆ ಅವರ ಪ್ರಾರ್ಥನೆಯ ಬಲವಾದ ಪ್ರಾರ್ಥನೆ ನಮಗೆ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಸೊ ಆದಷ್ಟು ಬೇಗ ಅವರು ಸಂತರ ಪಟ್ಟಕ್ಕೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮರನ್ನು ನಾನು ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮರ ನಡೆ ನುಡಿ ಅವರ ಜೀವಿತದಲ್ಲಿ ಹೇರಳವಾಗಿತ್ತು. ಹಾಗಾಗಿ ಅವರಾದಷ್ಟು ಬೇಗ ಸಂತರಾಗ್ಲಿ, ನಮಗಾಗಿ ಪ್ರಾರ್ಥಿಸ್ಲಿ ಅಂತೇಳಿ ನಾನು ಹಾರೈಸ್ತೇನೆ.